ಯಾವ ತ್ಯಾಗಕ್ಕೂ ಸದಾ ಸಿದ್ಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ದಾವಣಗೆರೆ ಉಪ ಚುನಾವಣೆಯಲ್ಲಿ ಛಲವಾದಿ ಮಹಾಸಭಾದಲ್ಲಿ ಒಂದಿಷ್ಟು ಮಾತನಾಡಿದ್ದಾರೆ. ಸಮಾಜದ ಒಳಿತಿಗಾಗಿ ನಾನಾಗಲಿ, ಖರ್ಗೆ ಆಗಿರಲಿ, ಮಹದೇವಪ್ಪ ಆಗಿರಲಿ, ಯಾರೇ ಆಗಿರಲಿ, ಸಮಾಜದ ಒಳಿತಿಗಾಗಿ ಯಾವ ತ್ಯಾಗಕ್ಕೂ ನಾವು ಸಿದ್ಧ ಎನ್ನುವಂಥ ಮಾತನ್ನು ಹೇಳಿದಕ್ಕೆ ಒಳ ಮೀಸಲಾತಿಯ ಹರ್ಕುಬಾಯಿ ಭಾಸ್ಕರ್ ಪ್ರಸಾದ್ ದಿಢೀರನೆ ವಿಲ 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 ಅಂತೇಳಿ ಒದ್ದಾಡಿ ಪಾಪ ಜಿ ಪರಮೇಶ್ವರ್ ಅವ್ರ ಮೇಲೆ ಒಂದಿಷ್ಟು ಕವನಗಳನ್ನು ಬರೆದು ಸರಮಾಲೆ ಹಾಕ್ತಾ ಇದ್ದಾರೆ. ನಮ್ಮ ಸಮುದಾಯದ ಸ್ವಾಭಿಮಾನಕ್ಕೆ ಯಾವ ತ್ಯಾಗಕ್ಕೂ ಸಿದ್ಧ ಇದ್ದೇವೆ. 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 ಪರವಾಗಿಲ್ಲ ಭಾಸ್ಕರ್ ಪ್ರಸರಣ, ನೀನು ಯಾರನ್ನು ನಂಬುತ್ತೀಯೋ ಯಾರನ್ನು ಬಿಡ್ತೀಯೋ ಒಂದೂ ಗೊತ್ತಾಗಲ್ಲ. ಯಾಕಂದ್ರೆ ಇಲ್ಲಿವರೆಗೂ ನೀನು ಮೀಸಲಾತಿ ಬಗ್ಗೆ ಮಾದಿಗ ಸಮಾಜದಲ್ಲಿ ಒಡಕು ಹುಟ್ಟಿಸ್ತಾ ಇದೆಯಂತ ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ. ಅದು ಇವತ್ತು ನಿಜಕ್ಕೂ 100ಕ್ಕೆ 100 ಸತ್ಯವಾಗುತ್ತೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಛಲವಾದಿ ಮಹಾಸಭಾದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮುದಾಯದ ಪ್ರತಿಯೊಬ್ಬರೂ ಸಹ ಓಟ್ ಹಾಕೋದನ್ನ ಮರೆಯಬೇಡಿ. ಮತ್ತು ಈ ಒಳ ಮೀಸಲಾತಿ ವಿಚಾರ ಆಗಿರಲಿ ಅಥವಾ ಮತ್ತೊಂದೇ ವಿಚಾರ ಆಗಿರಲಿ, ರಾಜಕೀಯ ವಿಚಾರವಾಗಿರಲಿ, ಯಾವುದೇ ಕಾಲಘಟ್ಟಕ್ಕೂ ನಾವು ಅಂದ್ರೆ ಖರ್ಗೆ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಕೃಷ್ಣಮೂರ್ತಿ ಆಗಿರ್ಬೋದು, ಹಾಗೂ ಇನ್ನೂ ಅನೇಕ ಜನರಿದ್ದಾರೆ. ಯಾವ ಗಳಿಗೆಲಾದರೂ ಕೂಡ ಸರ್ಕಾರ ನಮ್ಮ ಮೇಲೆ ಮಾಡ್ತಿರುವಂತ ಅನ್ಯಾಯ ಮಗದೊಂದು ಗೊತ್ತಾದ್ರೆ ನಾವು ಯಾವ ತ್ಯಾಗಕ್ಕೂ ಸಿದ್ಧ ಎನ್ನುವಂತ ಮಾತು ಕೇಳಿದ ತಕ್ಷಣದಲ್ಲಿ ವಿಲ ವಿಲ ಅಂತೇಳಿ ಒದ್ದಾಡಿದ ಭಾಸ್ಕರ್ ಪ್ರಸಾದ್ ಹಗಲೋ ರಾತ್ರಿ ಎನ್ನದೇ ಕಷ್ಟಪಟ್ಟು ದಿನನಿತ್ಯ ಒಂದಲ್ಲ ಒಂದು ಫೇಸ್ಬುಕ್ ಅಲ್ಲಿ ಬಂದು ನಾನು ಹಾಗೆ ನೀನ್ ಹೀಗೆ, ಕಾಳೆವ್ವ ಆಯ್ತು, ಪುರ್ಲಿಂಗಿ ಪೆದ್ದಿ ಆಯ್ತು, ಮೀಸಲಾತಿ ವಿರೋಧಿ ಕೋರಾಯ್ತು, ಬುದ್ಧನು ಮಾದಿಗನೇ, ಅಂಬೇಡ್ಕರ್ನು ಮಾದಿಗರನೇ, ಎಲ್ಲರನ್ನು ಕೂಡ ಮಾದಿಗನೇ ಮಾಡ್ಕೊಂಡು ಬರ್ತಿರುವಂತ ಈ ಮಾದಿಗ ಸಮಾಜದ ಮುಖಂಡರಲ್ಲಿ ಒಂದು ಮನವಿ ಇದೆ. ನೀವು ಯಾರನ್ನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಭಾಸ್ಕರ್ ಪ್ರಸಾದನ್ನ ನಾನು ನಂಬಬೇಡಿ. ಯಾಕೆ ಈ ಮಾತಿನ ಹೇಳ್ತೇನೆ ಅಂದ್ರೆ, ಬಿಜೆಪಿ ಪಕ್ಷದಲ್ಲಿ ಅರುಣ್ ಕುಮಾರ್ ಮೈಸೂರು ಭಾಗದಲ್ಲಿ ಒಂದಿಷ್ಟು ವಕೀಲ್ ಸಾಬ್ ತಮ್ಮ ಕಾರ್ಯಪ್ರವೃತ್ತಿಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ರೆ, ದಾವಣಗೆರೆಗೆ ಬಂದು ಮಾದಿಗ ಸಮಾಜದ ಮುಖಂಡ SDPI ಆ ಒಂದು ಸಮ್ಮುಖದಲ್ಲಿ ಇಲ್ಲಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದಮೇಲೆ ಮಾದಿಗರ ಒಲವು, ಒಳ ಮೀಸಲಾತಿ ಕಿಚ್ಚು ಎಲ್ಲಿ ಹೋಯಿತು? ಒಂದು ಕಡೆ ಅರುಣ್ ಕುಮಾರ್ ವಕೀಲ್ ಸಾಹೇಬರು ಹೇಗಾದರೂ ಮಾಡಿ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಎನ್ನುವಂತ ದೃಷ್ಟಿಯಲ್ಲಿ ಅವರು ಬಿಜೆಪಿಯಿಂದ ಬರ್ತಾ ಇದ್ರೆ, ಅವರ ಸ್ನೇಹಿತರಾಗಿರ್ತಕ್ಕಂಥವ್ರು ಆ ಹೋರಾಟಕ್ಕೆ ಒಂದು ಭುಜಾಗಿ ನಿಂತಂತವರು, ಆ ಹೋರಾಟದ ಮುಂಚೂಣಿ ನಿಂತುಕೊಂಡಂತ ಭಾಸ್ಕರ್ ಪ್ರಸಾದ್ SDPI ಅಂತ ಯಾವುದೋ ಒಂದು ಇದರಲ್ಲಿ ಉಟ್ಕೊಂಡು ತಮ್ಮದೇ ಅಂತಹ ರೀತಿಯಲ್ಲಿ ಪ್ರಚಾರಗಳನ್ನ ಕೊಡ್ತಾ ಇದ್ದಾರೆ. ಪ್ರಚಾರ ಕೊಡ್ತಾ ಇದ್ದಾರೆ ಅಂದ್ರೆ ಮಾದಿಗ ಸಮಾಜದ ಒಂದು ಕಡೆ ಹುಡುಗರು ಒಂದು ಕಡೆ ಹೋಗಿ ಹೇಳ್ತಾ ಇದ್ದಾರೆ, ಭಾಸ್ಕರ್ ಪ್ರಸಾದ್ ಹೋಗಿ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಅರುಣ್ ಕುಮಾರ್ಗೆ ಒಂದು ಕಡೆ ಬಿಜೆಪಿ ಬಂದು ಓಟ್ ಹಾಕಂತ ಹೇಳ್ತಾರೆ. ಅಂದಮೇಲೆ ಛಲವಾದಿ ಅವರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿಕೊಂಡು ಈ ಮೀಸಲಾತಿ ಇಲ್ಲಿರ್ತಕ್ಕಂಥ ಮುಖಂಡರು ಇವತ್ತು ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ. ಯಾಕೆ ವಿಚಾರ ನಿಮ್ಮ ಮುಂದೆ ನಾವಿಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮುನಿಯಪ್ಪ ಆಗಿರ್ಬೋದು, ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಆಗಿರ್ಬೋದು, ಇಲ್ಲಿ ಇವರನ್ನ ಆಂಜನೇಯರನ್ನ ಕೂಡ ಒಂದು ಕಡೆ ಸೈಡ್ ಲೈನ್ ಮಾಡುವಂತ ಕೆಲಸ ಭಾಸ್ಕರ್ ಪ್ರಸಾದ್ ಮೊದಲಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರ ಒಂದು ವಿಚಾರವನ್ನ ಇವತ್ತು ಮಾದಿಗ ಮಹಾಸಭಾದಲ್ಲಿ
ಅವರ ಫೋಟೋಗಳನ್ನು ಕೂಡ ಇಟ್ಕೊಂಡಿಲ್ಲ. ಇಬ್ರದು ಅರುಣ್ ಕುಮಾರ್ ಇಟ್ಕೊಂಡಿಲ್ಲ, ಈ ಕಡೆ ಭಾಸ್ಕರ್ ಪ್ರಸಾದ್ ಇಟ್ಕೊಂಡಿಲ್ಲ. ಯಾಕಂದ್ರೆ ಇವ್ರು ಯಾವತ್ತೂ ಕೂಡ ಎಲ್ಲ ಸಮಾಜಗಳನ್ನು ಒಡೆದು ಆಳುವಂತ ನೀತಿ ಮಾಡ್ತಾರೆ. ಹಾಗಾಗಿ ಇವರನ್ನ ಸಮಾಜದಿಂದ ದೂರಡದೆ ಉತ್ತಮ ಅಂತಕ್ಕಂಥ ಮಾತನ್ನ ನಾನು ಅವತ್ತು ಹೇಳಿದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವ್ರು ಮಾಡ್ತಕ್ಕಂಥ ಕುತಂತ್ರಿ ಕೆಲಸಗಳು ಒಂದಲ್ಲ ಎರಡಲ್ಲ, ಸುಮಾರು ಗಂಟಲೆ ಇದ್ದಾವೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಆಂಜನೇಯ ಆಗಿರ್ಬೋದು, ತಿಮ್ಮಾಪುರ ಆಗಿರ್ಬೋದು, ಮುನಿಯಪ್ಪವ್ರು ಆಗಿರ್ಬೋದು, ಬಹಳಷ್ಟು ಜನರಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಆದರೆ ಅವರನ್ನ ಇವತ್ತು ಸೈಡ್ ಲೈನ್ ಮಾಡಲಿಕ್ಕೆ ಹೊರಟಿರೋದು ಮಾತ್ರ ಭಾಸ್ಕರ್ ಪ್ರಸಾದ್ ಅನ್ನೋದನ್ನ ಯಾವತ್ತೂ ಮರೆಯಬೇಡಿ. ಇನ್ನೊಂದು ಕಡೆಯಿಂದ ಹೇಗಾದ್ರೂ ಮಾಡಿ ಬಿಜೆಪಿಯಲ್ಲಿ ಒಂದು ಸ್ಥಾನ ಗಿಟ್ಟಿಸಿಕೊಳ್ಬೇಕೆಂಬ ನಿಟ್ಟಿನಲ್ಲಿ ಅರುಣ್ ಕುಮಾರ್ ಮತ್ತು ಭಾಸ್ಕರ್ ಪ್ರಸಾದ್ ಒಂದು ಕಡೆ ಸ್ವಲ್ಪ ದಿನ ಮಟ್ಟಿಗೆ ಒಳ ಮೀಸಲಾತಿಯಲ್ಲಿ ಬಿಜೆಪಿ ಪ್ರಸಾಲೆಯಿಂದ ಬಂದಂತ ಪ್ರಸಾದವನ್ನ ಪಡೆದುಕೊಂಡು ತಮ್ಮ ಪ್ರಸಾದದ ಮಾತುಗಳನ್ನ ಹೇಳ್ತಾರಂತ ಭಾಸ್ಕರ್ ಪ್ರಸಾದ್ ಇವತ್ತು ದಾವಣಗೆರೆಯಲ್ಲಿ ಎಲ್ಲಿ ಹೋಗಿದ್ದಾರೆ? ಹಾಗಾದರೆ ಬಿಜೆಪಿಗೆ ವೋಟ್ ಹಾಕಿ ಅಂತ ಹೇಳಬೇಕಿತ್ತಲ್ಲ, ಅದನ್ನು ಬಿಟ್ಬಿಟ್ರು. ಇವತ್ತು ಯಾವುದೋ ಒಂದು ಅವರ ವಿಚಾರವಾಗಿ ಹೇಳ್ತಕ್ಕಂಥ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಯಾಕೆ ಈ ಗೊಂದಲ ನಿರ್ಮಾಣವಾಗ್ತಾ ಇದೆ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣವೇ ಭಾಸ್ಕರ್ ಪ್ರಸಾದ್ ಅಂಡ್ ಅರುಣ್ ಕುಮಾರ್ ಅಂದ್ರೂ ಕೂಡ ತಪ್ಪಾಗಲಾರದು. ಒಂದು ಕಡೆಯಿಂದ ಮೈಸೂರು ಭಾಗದಿಂದ ಬಿಜೆಪಿಯ ಹಿರಿಯ ಮುಖಂಡರು ಎಸ್ ಅರುಣ್ ಕುಮಾರ್ ಅವರು ಬಿಜೆಪಿಯನ್ನ ಗೆಲ್ಲಿಸಬೇಕೆಂತೇಳಿ ಒಂದು ಕಡೆ ಪಣ ತೊಟ್ಟಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕೆಂಬ ನಿಟ್ಟಿನಲ್ಲಿ ಅರುಣ್ ಕುಮಾರ್ ಅವರು ಹೇಳಿಕೆ ಕೊಡ್ತಾ ಇದ್ರೆ, ಇಲ್ಲಿ ಭಾಸ್ಕರ್ ಪ್ರಸಾದ್ ಅವರು ಕಾಂಗ್ರೆಸ್ಸು ಬೇಡ, ಬಿಜೆಪಿನೂ ಬೇಡ, ದಳನೂ ಬೇಡ, ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಇಂಡಿಪೆಂಡೆಂಟ್ ಕುಕ್ಕರ್ಗೆ ಹೋಗ್ತಾ ಇದೀವಿ. ಇಂಡಿಪೆಂಡೆಂಟ್ ಕುಕ್ಕರ್ಗೆ ಹೋಗಿ ನಿಂತ್ಕೊಂಡು ಹೇಗಪ್ಪ ನೀವು ಒಬ್ಬರನ್ನ ಕಲ್ಕೊಂಡು ನೀವು ಮೀಸಲಾತಿ ತರಕ್ ಸಾಧ್ಯನಾ? ಒಳ ಮೀಸಲಾತಿ ಜಾರಿಗೆ ಸಾಧ್ಯನಾ? ಭಾಸ್ಕರ್ ಪ್ರಸಾದ್ ಅವರೇ, ನೀವು ಮಾಡ್ತಕ್ಕಂಥ ಕೆಲಸ, ನೀವು ಮಾಡ್ತಕ್ಕಂಥ ವಿಚಾರಗಳು ನಿಮ್ಮ ಬಗ್ಗೆ ಬಹಳಷ್ಟು ಜನ ಮಾದಿಗ ಸಮಾಜದಲ್ಲಿ ಅಸಮಾಧಾನ ಮೂಡಿಸ್ತಾ ಇದೆ. ಮಾದಿಗ ಸಮಾಜವನ್ನು ಒಡೆದು ಛಿದ್ರ ಮಾಡುವಲ್ಲಿ ನೀವು ನಿಸ್ಸೀಮರು ಅನ್ನೋದಕ್ಕೆ ಅನೇಕ ರೀತಿಗಳಿಂದ ಜನ ಮಾತಾಡ್ತಾ ಇದ್ದಾರೆ. ಮಾದಿಗ ಸಮಾಜದ ಅನೇಕ ಜನ ಮುಖಂಡರು ಕೂಡ ನಿಮ್ಮನ್ನು ಕ್ಯಾಕಿರಿಸಿ ಹೋಗ್ತಾ ಇದ್ದಾರೆ. ಪರವಾಗಿಲ್ಲ, ಮೀಸಲಾತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ದ್ರೋಹವಾಗಿದೆ, ಹಾಗಾಗಿ ಕಾಂಗ್ರೆಸ್ ಅನ್ನು ಸೋಲಿಸಲೇಬೇಕೆಂದು ಪಣ ತೊಟ್ಟಿದ್ದೀವಿ ಎನ್ನುವಂತ ಮಾತುಗಳನ್ನು ಆಡಿಕೊಂಡು ಇವತ್ತು ಎಲ್ಲಿ ಹೋಗಿ ನಿಂತಿದ್ದೀರಿ? ಒಬ್ಬ ಸ್ವತಂತ್ರ ಅಭ್ಯರ್ಥಿ MLA ಆದರೆ ನೀವು ಅಲ್ಲಿ ಮೀಸಲಾತಿ ವರ್ಗೀಕರಣ ಮಾಡ್ಲಿಕ್ಕೆ ಸಾಧ್ಯನಾ? ಅಥವಾ ನೀವು ಮೀಸಲಾತಿ ತರ್ಲಿಕ್ಕೆ ಸಾಧ್ಯನಾ? ಭಾಸ್ಕರ್ ಪ್ರಸಾದ್ ಅಣ್ಣ ಅವರೇ, ಇವತ್ತು ಜಿ ಪರಮೇಶ್ವರ್ ಹೇಳಿದ ಒಂದೇ ಒಂದು ಮಾತಿಗೆ ಚಡಪಡಿಸ್ತಾ ಇರುವಂತಹ ಭಾಸ್ಕರ್ ಪ್ರಸಾದ್ ಕವನಗಳ ಮೇಲೊಂದು ಕವನಗಳು ಬರಿತಾ ಇದ್ದಾರೆ. ಅಣ್ಣ ಪರಮೇಶ್ವರ್ ಅಣ್ಣ, ನಾವ್ ಹೇಳ್ತಾ ಇದೀವಿ, ಅಣ್ಣ ಭಾಸ್ಕರ್ ಅಣ್ಣ, ನೀನು ಮಾಡೋದನ್ನು ಸ್ವಲ್ಪ ನೋಡ್ಕೊಳ್ಳೋಣ ಹಿಂದ್ಗಡೆ. ಯಾಕೆ ವಿಚಾರವನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿನ್ನ ಒಂದು ಭವಿಷ್ಯಕ್ಕಾಗಿ, ನಿನ್ನ ಒಂದು ಏಳಿಗೆಗಾಗಿ, ನಿನ್ನ ಒಂದು ಕೆಲಸದ ಕಾರ್ಯಕ್ಕಾಗಿ ನಾವು ಮೆಚ್ಚಲೇಬೇಕಾಗಿರ್ತಕ್ಕಂಥ ಒಂದು ವಿಚಾರವಾಗಿ ಇವತ್ತು ನಿಮ್ಮನ್ನು ನಾವು ಮಾತಾಡ್ತಾ ಇದ್ದೀವಿ. ನಿಜವಾಗ್ಲೂ ಹೇಳ್ತೀನಲ್ಲ, ನೀನು ಇದನ್ನೇ ಕೆಲಸ ಮುಂದುವರ್ಸ್ಕೊಂಡು ಹೋದ್ರೆ ನಿಜಕ್ಕೂ ಹೇಳ್ತಾ ಇದ್ದೀನಿ, ಮಾದಿಗ ಸಮಾಜ ಒಡೆದು ಛಿದ್ರ ಆಗದಂತೂ ಗ್ಯಾರಂಟಿ. ಇವತ್ತು ಅನೇಕ ಜನ ಹೋರಾಟಗಾರರು ಇವತ್ತು ನಿಮ್ಮನ್ನ ಎದುರಾಕೊಳ್ತಾ ಇದ್ದಾರೆ, ನಿಮ್ಮನ್ನು ಟೀಕಿಸ್ತಾ ಇದ್ದಾರೆ, ನಿಮ್ಮನ್ನೇ ನಿಂದಿಸ್ತಾ ಇದ್ದಾರೆ, ಸ್ಟೇಜ್ ಮೇಲೆ ಕೂತ್ಕೊಂಡು ನಿಮ್ಮನ್ನು ಎದುರಾಕೊಂಡು ಬೈತಾ ಇದ್ದಾರೆ. ಅವನೊಬ್ಬ ಹೇಳಬಾರ್ದ ಭಾಷೆನ, ಅವನೊಬ್ಬ ಅಂತವನು, ಇವನೊಬ್ಬ ಇಂಥವನು, ಇವರೆಲ್ಲ ಸಮಾಜನ ಒಡ್ಲಿಕ್ಕೆ ಇವ್ರು ಬಂದಂಥವ್ರು, ಇವ್ರು ಮೀಸಲಾತಿಗಾಗಿ ಬಂದವರಲ್ಲ. ಅನೇಕ ದಿನಗಳಿಂದ ನಾವು 30 ವರ್ಷಗಳಿಂದ ಸತ್ತವಾಗಿ ಹೋರಾಟ ಮಾಡ್ತಾ ಬಂದವರು ನಮ್ಮಂತ ಮಾದಿಗರಿಗೆ ಇವರು ಬಂದು ಸೈಡ್ಲೈನ್ ಮಾಡಿಬಿಟ್ಟು ಎಲ್ಲೋ ಒಂದ್ ಕಡೆಯಿಂದ ತಮ್ಮ ಪ್ರಶಂಸೆಗೆ ಪಾತ್ರರಾಗ್ತಿದ್ದಾರೆ ಅಂತಕ್ಕಂಥ ಮಾತು ಕೂಡ ಅನೇಕ ಜನ ಮಾದಿಗ ಮುಖಂಡರು ಹೇಳ್ತಾ ಇದ್ದಾರೆ. ದಾವಣಗೆರೆ ಚುನಾವಣೆ ತಗೊಳ್ಳಿ, ಬೇರೆ ಯಾವುದು ಬೇಡ. ನೀವು ಇನ್ನು ಮಾದಿಗರು ಯಾರನ್ನ ಎಲ್ಲಿ ಸೋಲಿಸ್ತಿರೋ ನಿಮಗೆ ಗೊತ್ತಿಲ್ಲ, ಯಾರು ಎಲ್ಲಿ ಸೋಲ್ತಾರೋ ನಿಮಗೆ ಗೊತ್ತಿಲ್ಲ. ಆದರೆ ನೀವು ಹೇಳ್ತಾ ಮಾತೇನಪ್ಪ ಅಂದ್ರೆ, ತೊಡೆ ತಟ್ಟು ನಿಲ್ತೀವಿ, ಹೊಲೆರನ್ನ ನಾವು ಸೋಲಿಸ್ತೀವಿ, ಮಾದೇವಪ್ಪನ್ ಸೋಲಿಸ್ತೇನೆ, ಖರ್ಗೆನ್ ಸೋಲಿಸ್ತೇನೆ, ಮುನಿಯಪ್ಪನ್ ಸೋಲಿಸ್ತೇನೆ. ಆಯ್ತಪ್ಪ, ನೀವು ಯಾರೇ ಸೋಲ್ಸಕ್ ಹೋಗ್ತೀರಿ ಇವತ್ತು, ಅದನ್ನು ಮೊದಲು ಅರ್ಥ ಮಾಡ್ಕೊ. ನಿಮ್ಮ ಸಮಾಜದ, ನಿಮ್ಮ ಜನಾಂಗದವರನ್ನ ಸೋಲಿಸ್ತಾ ಇದ್ದೀರಿ ಅನ್ನೋದನ್ನ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಭಾಸ್ಕರ್ ಬಸವಣ್ಣ, ಈಗಲಾದ್ರೂ ನಿನ್ನ ಬದಲಾವಣೆ ಮಾಡ್ಕೋ. ನೀ ನಾಳೆ ಯಾವುದೋ ಕಾರ್ಪೊರೇಟ್ ಎಲೆಕ್ಷನ್ ಅದು ಗೆಲ್ಬಹುದು, ಆದರೆ ಅದಕ್ಕೂ ನಿನಗೆ ಓಟ್ ಹಾಕೋದು ಗತಿ ಸಿಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದಿದ್ರೆ ಬರೆದು ತಿಳಿಸ್ರಿ. ಆದರೆ ಒಂದು ವಿಚಾರ ನೆನಪಿರಲಿ,
ಮಾದಿಗ ಸಮಾಜ ಆಗಿರ್ಬೋದು ಅಥವಾ ಹೊಲೆಯ ಸಮಾಜ ಆಗಿರ್ಬೋದು, ಈ ಇಬ್ಬರು ಅಣ್ಣ ತಮ್ಮರನ್ನ ಬೇರ್ಪಡಿಸಿರುವಂತ ವ್ಯಕ್ತಿ ಇಬ್ಬರಿದ್ದಾರೆ, ಅರುಣ್ ಕುಮಾರ್ ಅಂಡ್ ಭಾಸ್ಕರ್ ಪ್ರಸಾದ್. ಭಾಸ್ಕರ್ ಪ್ರಸಾದ್ ಒಂದ್ ಕಡೆ ಯಾವುದೋ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕುಕ್ಕರ್ಗೆ ತಗೊಂಡು ಓಡಾಡ್ತಾ ಇದ್ದಾರೆ, ಇನ್ನೊಬ್ಬರು ಬಿಜೆಪಿ ನೋಟ್ ಹಾಕಿ ಅಂತ ಹೇಳ್ತಾರೆ ಮಾದಿಗ ಜನಾಂಗದವರು. ಹಾಗಾದ್ರೆ ಮುನಿಯಪ್ಪ, ಆಂಜನೇಯ ಮತ್ತು ಅಬಕಾರಿ ಸಚಿವರಾಗಿದ್ದ ತಿಮ್ಮಾಪುರ ಅವರು ಏನ್ ಮಾಡಬೇಕು? ಅವ್ರ ಕೆಲಸ ಏನು? ಒಂದ್ ಕಡೆ ಸಿದ್ದರಾಮಯ್ಯ ಅವರು ನಂಬೇಕಾ ಅಥವಾ ಇವರನ್ನ ನಂಬೇಕಾ ಏನು ಅಂತಕ್ಕಂಥದನ್ನ ಗೊಂದಲದ ಗೂಡಾಗಿದೆ. ಬಂಧುಗಳೇ, ನಾವು ಹೇಳ್ತಾ ಇದೀವಲ್ಲ, ಯಾವ ತ್ಯಾಗಕ್ಕೂ ಸಿದ್ಧ ಅಂತ ನಮ್ಮ ಏನ್ ನಾಯಕರು ಹೇಳ್ತಾ ಇದ್ದಾರೋ ನಾವು ಕೂಡ ಸಿದ್ಧರಿದ್ದೇವೆ ಅಂತ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು. ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡತಕ್ಕಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಅರ್ಥ ಮಾಡ್ಕೋಬೇಕು. ನಾವು ಹೇಗೆ ಬಾಳ್ಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಇವತ್ತು ನಾನು ತಮ್ಮಲ್ಲಿ ಛಲವಾದಿ ಸಮುದಾಯದವರನ್ನ ಕೇಳೋದಕ್ಕೆ ಬಂದಿದ್ದೇನೆ. ನೀವು ಒಗ್ಗಟ್ಟಾಗಿರ್ಬೇಕು. ಯಾರೋ ಬಂದು ಹೇಳ್ಬೋದು ನಿಮಗೆ, ಆದ್ರೆ ಯಾರ ಮಾತನ್ನು ಕೂಡ ನೀವು ಕೂಡದು ನಮ್ಮ ಸಮುದಾಯ ಒಗ್ಗಟ್ಟಾಗಿ ಇರಲೇಬೇಕು ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬರ್ತೇವೆ. ಅದಕ್ಕಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ತಾವೆಲ್ಲರೂ ಕೂಡ ಇವತ್ತೇನು ಇಲ್ಲಿ ಸೇರಿ ನಾವು ಬರೀ ದಾವಣಗೆರೆ ಬಂದ್ರಪ್ಪ ಅಂತ ನಾವು ಹೇಳಿದ್ರೆ, ನೀವು ಬಳ್ಳಾರಿಯವ್ರನ್ನು ಕರ್ಕೊಂಡ್ ಬಂದಿದ್ದೀರ, ಕೊಪ್ಪಳದವ್ರನ್ನು ಬಂದಿದ್ದಾರೆ, ಚಾಮರಾಜನಗರದವರು ಬಂದವ್ರೆ, ತುಮಕೂರಿನವರು ಬಂದವ್ರೆ, ಅಗಲಿಬೊನ್ನಳ್ಳಿಯವರು ಬಂದವ್ರು. ಸಂತೋಷ, ನೀವೆಲ್ಲ ಬಂದಿರ್ತಕ್ಕಂಥ. ಮುಂದಿನ ದಿನಗಳಲ್ಲಿ ಈ ದಾವಣಗೆರೆಯಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮ, ಛಲವಾದಿ ಮಹಾ ಸಮ್ಮೇಳನ ಆಗಬೇಕು ಅಂತಕ್ಕ ಬಹುದಿನದ ನಿರೀಕ್ಷೆ ಇದೆ. ಕನಿಷ್ಠ ಒಂದು 10 ಲಕ್ಷ ಜನ ಆದ್ರೂ ಕೂಡ ಸೇರ್ಬೇಕು. ಯಾಕೆ ಅಂತ ಹೇಳಿದ್ರೆ ಗೊತ್ತಾಗ್ಬೇಕ್ರಿ, ಇಷ್ಟು ಜನ ಇದಾರಪ್ಪ ಅಂತ ಗೊತ್ತಾಗಿಲ್ಲ. ಮೊನ್ನೆ ಬೆಂಗಳೂರಿನಲ್ಲಿ ಸೇರಿದ್ದಕ್ಕೆ ಸ್ವಲ್ಪ ಗೊತ್ತಾಯ್ತು, ಓಹೋ ಇವರು ಇಷ್ಟೊಂದು ಜನ ಇದಾರಪ್ಪ ಅಂತ. ಸ್ಯಾಂಪಲ್ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡೋಣ. ಯಾಕೆಂದ್ರೆ ಇದರ ಅವಶ್ಯಕತೆ ಇದೆ, ರಾಜಕೀಯವಾಗಿ ಇದರ ಅವಶ್ಯಕತೆ ಇದೆ, ಮತ್ತು ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಇದರ ಅವಶ್ಯಕತೆ ಇದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ನನಗೆ ಸಂಪೂರ್ಣವಾದ ಭರವಸೆ ನಿಮ್ಮ ಮೇಲಿದೆ. ಎಲ್ಲ ನಮ್ಮ ಸಮುದಾಯದವರು, ಯಾಕೆಂದ್ರೆ ಸಮುದಾಯದವರೇ ಸೇರಿದ್ದಾರೆ ಅಂತೇಳಿ ಆ ಮಾತನ್ನು ಹೇಳ್ತೇನೆ. ನಾವು ಆಚೆ ಹೋದಾಗ ಎಲ್ಲ ಸಮುದಾಯನೂ ರಿಕ್ವೆಸ್ಟ್ ಮಾಡಿಕೊಡ್ತೇನೆ ಒಬ್ಬ ಪಕ್ಷದ ಮುಖಂಡನಾಗಿ. ಹಾಗಾಗಿ ಇವತ್ತು ತಾವುಗಳು ನಮಗೆಲ್ಲ ಗೌರವ ಬರಬೇಕು ಅನ್ನೋದಾದ್ರೆ ಒಂದು ಓಟು ಕೂಡ ಮಿಸ್ ಆಗಬಾರ್ದು. ಅದನ್ನ ನೀವು ಸಮರ್ಥನೆಗೆ ಹಾಕುವುದರ ಮೂಲಕ ಅವನನ್ನ ಗೆಲ್ಲಿಸಿಕೊಡ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.